ವೈದ್ಯೋ ರಂಗನಾಥಂ ಹರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಆತ ಮಾಡಿದ್ದು 18,000 ಆಪರೇಷನ್. ಮೆದುಳಿನ ಶಸ್ತ್ರಚಿಕಿತ್ಸೆ ನೀರು ಕುಡಿದಷ್ಟೇ ಸುಲಭ. ರೋಗಿಗಳ ಪಾಲಿಗೆ ಈತ ಸಾಕ್ಷಾತ್ ದೈವ. ಸಿಂಪಲ್ ಮನುಷ್ಯನ ಸಾಧನೆಯ ಹಾದಿ. ಇದೆ ಈ ಹೊತ್ತಿನ ವಿಶೇಷ ವೈದ್ಯೋ ರಂಗನಾಥಂ ಹರಿ. ಆತ ಆಂಧ್ರದ ಕಟ್ಟ ಕಡೆಯ ಹಳ್ಳಿಯಿಂದ ಬಂದ ಹುಡುಗ. ಬಡತನ ಕಿತ್ತು ತಿನ್ನುತ್ತಿತ್ತು. ತಂದೆ ತಾಯಿ ಅನಕ್ಷರಸ್ಥರು. ಓದ್ಲೇಬೇಕು ಅನ್ನೋ ಹಂಬಲ, ವೈದ್ಯನಾಗೋ ಛಲ. ಹೊತ್ತಿನ ತುತ್ತಿಗೂ ಪರದಾಡ್ತಾ ಇದ್ದ ಕುಟುಂಬ ಅದು. ಆದ್ರೆ ಕಷ್ಟದ ನಡುವೆಯೂ ಬೆಳೆದ ಹುಡುಗ ಜಗ ಮೆಚ್ಚುವಂತ ವ್ಯಕ್ತಿಯಾಗಿದ್ದಾರೆ. ಹಾಗಾದ್ರೆ ಯಾರು ಆ ಛಲದಂಕಮಲ್ಲ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ವೈದ್ಯರು ಅಂದ್ರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸೋರ ಪಾಲಿಗೆ ಸಾಕ್ಷಾತ್ ದೇವರೇ. ರೋಗಿಗಳ ಬದುಕಲ್ಲಿ ಹೊಸ ಭರವಸೆ ಹುಟ್ಟಿಸೋ ಈ ವೈದ್ಯಕೀಯ ವೃತ್ತಿ ನಿಜಕ್ಕೂ ಅಪರೂಪದ ಸೇವೆ ಅಂತಲೇ ಕರೆಸಿಕೊಳ್ಳುತ್ತೆ. ಅತ್ಯಂತ ತಾಳ್ಮೆ ಮತ್ತು ವಿಶ್ವಾಸವಿದ್ದರಷ್ಟೇ ಮತ್ತೊಬ್ಬರ ಬದುಕನ್ನ ಕಟ್ಟಿಕೊಡಲು ಸಾಧ್ಯ ಅನ್ನೋದು ಸತ್ಯ. ನಿಜಕ್ಕೂ ಇವೆಲ್ಲಾ ಗುಣಗಳು ಒಟ್ಟಿಗಿದ್ದಾಗಲೇ ಯಶಸ್ವಿ ವೈದ್ಯರೆನಿಸಿಕೊಳ್ಳೋಕೆ ಆಗೋದು. ಹೀಗೆ ಸಾವಿರಾರು ಜನರಿಂದ ಮನ್ನಣೆ ಗಳಿಸಿ ಕೀರ್ತಿ ಪಡೆದವರು ಡಾಕ್ಟರ್ ರಂಗನಾಥಂ. ಎಸ್, ಡಾಕ್ಟರ್ ರಂಗನಾಥಂ ಅವರಿಗೆ ಆಪರೇಷನ್ ಮಾಡೋದು ಅಂತಂದ್ರೆ ನೀರು ಕುಡಿದಷ್ಟೇ ಸುಲಭ. ನರಗಳ ಶಸ್ತ್ರಚಿಕಿತ್ಸೆ ಮಾಡೋದು ಅಂತಂದ್ರೆ ಸಾವಿನ ಜೊತೆ ಸರಸ ಆಡ್ದಂಗೆ. ಆದ್ರೆ ಡಾಕ್ಟರ್ ರಂಗನಾಥಂ ಅದನ್ನ ಹೊಡೆಯೋದ್ರಲ್ಲೇ ಮುಗಿಸಿಬಿಡ್ತಾರೆ. ಅದೇ ಡಾಕ್ಟರ್ ರಂಗನಾಥಂ ಸ್ಪೆಷಾಲಿಟಿ. ವೈದ್ಯಕೀಯ ಕ್ಷೇತ್ರದಲ್ಲೀಗ ಡಾಕ್ಟರ್ ರಂಗನಾಥಂ ಅಂದ್ರೆ ಬದುಕು ಕಲ್ಪಿಸೋ ಮಹಾತ್ಮ ಅನ್ನುವಂತಾಗಿ ಹೋಗಿದೆ. ಅಪರೂಪದಲ್ಲೇ ಅಪರೂಪದ್ದು, ಅತ್ಯಂತ ನಾಜೂಕಿನ ಕೆಲಸ. ಸ್ವಲ್ಪ ಮೈ ಮರೆತ್ರೂ ಆ ರೋಗಿಯ ಬದುಕೆ ಅರ್ಧ ಚಂದ್ರವಾಗಿ ಹೋಗುತ್ತೆ. ಹೌದು, ಡಾಕ್ಟರ್ ರಂಗನಾಥಂ ರದ್ದು ನರರೋಗಗಳ ವಿಭಾಗ. ವೈದ್ಯ ಲೋಕದಲ್ಲೇ ಅತ್ಯಂತ ಕ್ಲಿಷ್ಟಕರವಾದ ಈ ವಿಭಾಗಕ್ಕೆ ರಂಗನಾಥಂ ಬಯಸಿ ಬಂದವರು. ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ವೈದ್ಯರಿಗೆ ನೀರು ಕುಡಿದಷ್ಟೇ ಸಲೀಸಿನ ಕೆಲಸ. ಒಮ್ಮೆ ಇವರು ಕೈಯಿಟ್ರೆ ಎಂಥ ಕೋಮದಲ್ಲಿದ್ರೂ ರೋಗಿ ಎದ್ದು ಬರ್ತಾನೆ ಅನ್ನೋದು ಚಿಕಿತ್ಸೆ ಪಡೆದವರ ಅಭಿಮತ. ನಗುವಿನ ಕ್ಷಣಗಳನ್ನ ಕಳೆದಿರೋ ಇವರು ಈರಣ್ಣ ಕಂಬಾರ್. ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿಯ ನೆಲೋಗಿಯವರು. ವೃತ್ತಿಯಲ್ಲಿ ಶಿಕ್ಷಕರು. ಅಪಘಾತದಲ್ಲಿ ಮೇಷ್ಟ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಪ್ರಥಮ ಚಿಕಿತ್ಸೆ ನಂತರ ಇವರನ್ನ ಹೈದರಾಬಾದ್ಗೆ ಕರೆತರಲಾಯಿತು. ಅಷ್ಟೇ, ಈರಣ್ಣರ ಕುಟುಂಬಸ್ಥರಲ್ಲಿ ಆವರಿಸಿದ್ದ ಭಯದ ನೆರಳು ಕರಗಿ ಹೋಗಿತ್ತು. ಸೀರಿಯಸ್ ಅಂತಲೇ ಕರೆಸಿಕೊಂಡ ಕೇಸ್ ಸುಲಭವಾಗಿ ಬಗೆಹರಿದಿತ್ತು. ಜಾರ್ಖಂಡ್ನ ಜೆಮ್ಶೆಡ್ಪುರದಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆ ಮಾಡ್ತಿದ್ದ ಈ ರಘುನಂದನ್ ಸಿಂಗ್ ಅವರದ್ದು ಕೂಡ ಇದೇ ಕಥೆ. ಆಕ್ಸಿಡೆಂಟ್ನಲ್ಲಿ ರಘುನಂದನ್ ಸಿಂಗ್ ಮೆದುಳಿನ ಬಲಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು. ಬದುಕಿನ ಆಸೆಯನ್ನೇ ಬಿಟ್ಟಿದ್ದ ರಘುನಂದನ್ ಸಿಂಗ್ಗೆ ಮರುಜನ್ಮ ಅಂತ ಸಿಕ್ಕಿದ್ದು ಡಾಕ್ಟರ್ ರಂಗನಾಥಂರಿಂದಲೇ. मेरे इंडिया में सबसे अच्छा मशीन और सबसे अच्छा डॉक्टर. ನಾನು ಟಾಟಾ ಸ್ಟೀಲ್ ನಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಕಂಪನಿಯವರು ನನಗೆ ಮತ್ತು ನನ್ನ ಸೊಸೆಗೆ ಯಶೋಧ ಆಸ್ಪತ್ರೆಯನ್ನ ರೆಫರ್ ಮಾಡಿದ್ರು. ಇಲ್ಲಿನ ಸರ್ವಿಸ್ ನೋಡಿ ಖುಷಿ ಆಯ್ತು. ಡಾಕ್ಟರ್ ರಂಗನಾಥಂಗೆ ನನ್ನ ಧನ್ಯವಾದ. ಸರ್ವಿಸಿಂಗ್ ದಿಯಾ. ಕೇವಲ ಗುಲ್ಬರ್ಗಾ ಮತ್ತು ಜೆಮ್ಶೆಡ್ಪುರ ರೋಗಿಗಳಷ್ಟೇ ಅಲ್ಲ, ರಂಗನಾಥಂರಿಂದ ಹೊಸ ಬಾಳು ಪಡೆದವರು ಅದೆಷ್ಟೋ ಮಂದಿ. ಎಲ್ಲರ ಪಾಲಿಗೂ ಈ ವೈದ್ಯರೇ ಸಾಕ್ಷಾತ್ ದೇವರಾಗಿ ಹೋಗಿದ್ದಾರೆ. ಸಾವಿನ ದವಡೆಯಿಂದ ಅದೆಷ್ಟೋ ಮಂದಿ ಪಾರಾಗಿ ಬಂದಿದ್ದಾರೆ.
ಇದರ ಹರಿಕಾರರು ಮಾತ್ರ ರಂಗನಾಥಂ. ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರೋ ರಂಗನಾಥಂರದು ವಿಶಿಷ್ಟ ಸ್ವಭಾವದ ವ್ಯಕ್ತಿತ್ವ. ರೋಗಿಗಳೇ ಇವರ ಪಾಲಿನ ಆಪ್ತ ಮಿತ್ರರು. ಇವತ್ತಿನವರೆಗೂ ರಂಗನಾಥಂ 18,000ಕ್ಕೂ ಹೆಚ್ಚು ಜೀವಗಳಿಗೆ ಹೊಸ ಬೆಳಕನ್ನು ತೋರಿಸಿದ್ದಾರೆ. 95% ಶಸ್ತ್ರಚಿಕಿತ್ಸೆಗಳು ಸಫಲವಾಗಿವೆ. ಮೆದುಳು, ಸ್ಪೈನಲ್ ಕಾರ್ಡ್ ಸೇರಿದಂತೆ ವಿವಿಧ ನರಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಸರ್ಜರಿಗಳಲ್ಲೂ ರಂಗನಾಥಂ ನಿಪುಣರು. ಇವತ್ತಿಗೆ ರಂಗನಾಥಂರಿಂದ ಚಿಕಿತ್ಸೆ ಪಡೆಯೋದಿಕ್ಕೆ ದೇಶ ವಿದೇಶಗಳ ಜನರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷ ಅಂದ್ರೆ ಉತ್ತರ ಕರ್ನಾಟಕ ಭಾಗದ 30% ನರರೋಗ ಸಂಬಂಧಿ ರೋಗಿಗಳು ರಂಗನಾಥಂರ ಖಾಯಂ ಪೇಷಂಟ್ಗಳಾಗಿದ್ದಾರೆ. ಅದೆಷ್ಟೋ ವೈದ್ಯರಿಂದ ನಿರಾಕರಿಸಲ್ಪಟ್ಟ ಪ್ರಕರಣಗಳನ್ನ ರಂಗನಾಥಂ ಸರಿಪಡಿಸಿದ್ದಾರೆ. ಕೆಲವೊಮ್ಮೆ ಸರ್ಜರಿಗಳು ಸತತವಾಗಿ 15 ಗಂಟೆಗಳ ಕಾಲ ನಡೆದ ನಿದರ್ಶನಗಳೂ ಇವೆ. ಸುಮಾರು 12,000 ಪ್ರಕರಣಗಳು ಇಂತಹ ಕ್ಲಿಷ್ಟಕರವಾಗಿದ್ದವುಗಳೇ ಅನ್ನೋದು ಮತ್ತೊಂದು ಗಮನಾರ್ಹ ಸಂಗತಿ. ರಂಗನಾಥಂರದು ವಿಶಿಷ್ಟ ನೆನಪಿನ ಶಕ್ತಿ. ತಮ್ಮ ಬಳಿ ಚಿಕಿತ್ಸೆ ಪಡೆದ ರೋಗಿಗಳ ಸಂಪೂರ್ಣ ಮಾಹಿತಿಯನ್ನ ಅವರು ಯಾವುದೇ ಕಂಪ್ಯೂಟರ್ನಲ್ಲಿ ಸಂಗ್ರಹಿಸೋ ಅಗತ್ಯವಿಲ್ಲ. ಹೌದು, ಅಚ್ಚರಿಯಾದ್ರೂ ಇದು ಸತ್ಯ. ಅಪರೂಪದ ನೆನಪಿನ ಶಕ್ತಿಯ ವ್ಯಕ್ತಿ ರಂಗನಾಥಂಗೆ 8 ರಿಂದ 10 ವರ್ಷಗಳ ನಂತರ ಚಿಕಿತ್ಸೆ ಪಡೆದ ವ್ಯಕ್ತಿ ಬಂದು ಭೇಟಿ ಮಾಡಿದ್ರೂ ಅವರ ಸಂಪೂರ್ಣ ವಿವರವನ್ನ ಇವರೇ ಹೇಳಬಲ್ಲರು. ರೋಗಿಗಳೊಂದಿಗಿನ ಬಾಂಧವ್ಯವೇ ಅಂಥದ್ದು. ಓರ್ವ ರೋಗಿ ಮತ್ತು ಆತನ ಕುಟುಂಬ, ವೃತ್ತಿ, ಚಿಕಿತ್ಸೆ ನೀಡಿದ ವಿವರ ಎಲ್ಲವೂ ರಂಗನಾಥಂ ಬಾಯ ತುದಿಯಲ್ಲೇ ಇರುತ್ತೆ. ಪ್ರತಿ ಮಾಹಿತಿಯೂ ಅಷ್ಟೇ ನಿಖರ ಅನ್ನೋದು ಇನ್ನೊಂದು ಅಚ್ಚರಿ. ವರ್ಷಗಳ ನಂತರ ಚೆಕಪ್ಗೆ ಬರೋ ರೋಗಿಗಳ ಮಾಹಿತಿಯನ್ನ ವೈದ್ಯರು ತಮ್ಮ ನೆನಪಿನ ಶಕ್ತಿಯಿಂದಲೇ ಬಗೆಹರಿಸಿ ಕಳಿಸ್ತಾರೆ. ಇನ್ನೂ ಒಂದು ವಿಶೇಷ ಅಂದ್ರೆ ರಂಗನಾಥಂರದ್ದು ಸ್ನೇಹ ಜೀವಿ ಹೃದಯ. ಕಷ್ಟ ಅಂತ ಬರೋ ರೋಗಿಗಳನ್ನ ಉಚಿತವಾಗಿಯೂ ಚಿಕಿತ್ಸೆ ನೀಡಿ ಸಲಹಿದ್ದಾರೆ. ಸರಿಸುಮಾರು 3,000 ಪ್ರಕರಣಗಳಲ್ಲಿ ರಂಗನಾಥಂ ಒಂದೇ ₹1 ಪಡೆಯದೆ ಚಿಕಿತ್ಸೆ ನೀಡಿದ್ದಾರೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ನೊಂದ ಜೀವಗಳಿಗೆ ಆಪದ್ ಬಾಂಧವ ಅವರು. ಕಟ್ಟ ಕಡೆಯ ಭರವಸೆಯೂ ಅವರೇ. ನೂರಾರು ಒತ್ತಡಗಳು, ಆದ್ರೆ ತಾಳ್ಮೆ ಮಾತ್ರ ಎಂದಿಗೂ ಕಳೆದುಕೊಂಡಿಲ್ಲ ಡಾಕ್ಟರ್ ರಂಗನಾಥಂ. ಎಷ್ಟೇ ಸಮಸ್ಯೆ ಆಗಿದ್ರೂ ಪರವಾಗಿಲ್ಲ, ಭರವಸೆಯನ್ನ ಮೂಡಿಸಿ ಕೈ ಹಿಡಿದು ನಡೆಸ್ತಾರೆ ಸ್ನೇಹಜೀವಿ. ರೋಗಿಗಳ ಪಾಲಿಗೆ ದೈವ, ಬಡವರ ಪಾಲಿಗೆ ಆಪ್ತ ರಕ್ಷಕ. ದೇಶ ವಿದೇಶಗಳಲ್ಲಿ ಖ್ಯಾತಿಯ ಪರಾಕಾಷ್ಠೆ. ಹೈದರಾಬಾದ್ನ ಪ್ರತಿಷ್ಠಿತ ಆಸ್ಪತ್ರೆಯ ಹಿರಿಯ ನರರೋಗ ತಜ್ಞ. ಹಣ, ಗೌರವ ಎಲ್ಲವೂ ಒಟ್ಟೊಟ್ಟಿಗೆ ಇದ್ರೂ ಡಾಕ್ಟರ್ ರಂಗನಾಥಂ ನಿಗರ್ವಿ. ತುಂಬಾ ಸಿಂಪಲ್ ಮನುಷ್ಯ ರಂಗನಾಥಂ. ಪ್ರತಿದಿನ ಬೆಳಗ್ಗೆ 5ರ ಸುಪ್ರಭಾತದೊಂದಿಗೆ ಶುರುವಾಗೋ ವೈದ್ಯರ ದಿನಚರಿ ದಿನವಿಡೀ ಫುಲ್ ಬ್ಯುಸಿಯಾಗಿರುತ್ತೆ. ಅದೆಷ್ಟೋ ರೋಗಿಗಳ ಬದುಕಿನ ಪ್ರಶ್ನೆ, ಅದೆಷ್ಟೋ ಒತ್ತಡ, ಇವೆಲ್ಲದರ ನಡುವೆಯೂ ರಂಗನಾಥಂರ ಬದುಕಿನ ದಿನಚರಿ ಮಾತ್ರ ಬದಲಾಗೋದೇ ಇಲ್ಲ. ಮುಂಜಾನೆ ವಾಕಿಂಗ್ ಹೊರಡೋ ವೈದ್ಯರನ್ನ ನೋಡಿದ್ರೆ ಇವರೊಬ್ಬ ಪ್ರಖ್ಯಾತ ವೈದ್ಯರ ಅನ್ನುವಷ್ಟರ ಮಟ್ಟಿಗಿನ ಸಿಂಪಲ್ ಲಿವಿಂಗು. ಕೂಲಾಗಿ ವಾಕ್ ಹೊರಡೋ ಡಾಕ್ಟರ್ ಮತ್ತೊಂದು ಕೆಲಸವನ್ನ ತಪ್ಪದೆ ಮಾಡ್ತಾನೆ ಬರ್ತಿದ್ದಾರೆ. ಹೌದು,
ಪ್ರತಿದಿನ ಮುಂಜಾನೆ ವಾಕ್ ಮಾಡೋ ಮಾರ್ಗ ಮಧ್ಯೆ ಸಿಗೋ ಈ ಸಂಕಷ್ಟಹರ ಗಣಪತಿಗೆ ನಮಿಸೋದನ್ನ ತಪ್ಪಿಸೋದಿಲ್ಲ. ವೈದ್ಯರದು ಅಲ್ಪ ಪ್ರಯತ್ನ, ಆದ್ರೆ ಆ ಪ್ರಯತ್ನಕ್ಕೆ ಭಗವಂತನ ಕೃಪೆ ಅಗತ್ಯ ಅನ್ನೋದು ರಂಗನಾಥಂ ನಂಬಿಕೆ. ಹಾಗಾಗಿಯೇ ಇಂದಿಗೂ ಈ ಸಂಪ್ರದಾಯವನ್ನ ತಪ್ಪಿಸಿಲ್ಲ. ಅಷ್ಟಕ್ಕೂ ರಂಗನಾಥಂ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದವರೇನೂ ಅಲ್ಲ. ಮೂಲತಃ ಆಂಧ್ರ ಪ್ರದೇಶದ ಶ್ರೀಕಾಕುಲಂನ ಕಟ್ಟಕಡೆಯ ಕುಗ್ರಾಮ ಕಿಂತಳಿಯವರು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೇ ಕುಗ್ರಾಮದಲ್ಲಿ. ಬಾಲ್ಯದಿಂದಲೇ ಹೊಸದನ್ನ ಸಾಧಿಸಬೇಕು ಅನ್ನೋ ಹಂಬಲವಿದ್ದದರಿಂದಲೇ ರಂಗನಾಥಂ ಬಡತನದ ಮುಳ್ಳಿನ ಹಾದಿಯಲ್ಲೂ ತೆಲುಗು ಮೀಡಿಯಂನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದ್ರು. ಅವರೊಳಗಿದ್ದ ಅದಮ್ಯ ವಿಶ್ವಾಸವೇ ಅವರನ್ನ ವೈದ್ಯರಾಗೋ ಹಂತಕ್ಕೆ ತಂದು ನಿಲ್ಲಿಸಿದ್ದು. ಪಿಜಿಯಲ್ಲಿ ವಿಷಯ ಆಯ್ಕೆ ಬಂದಾಗಲೂ ಅಷ್ಟೇ, ಮನಸ್ಸು ಹೇಳಿದ್ದನ್ನೇ ಮಾಡಿದ್ದ ಅವರು ನ್ಯೂರೋ ಸರ್ಜನ್ ಆಗಿ ಹೊರಹೊಮ್ಮಿದ್ರು. ಹೈದರಾಬಾದ್ನ ನಿಮ್ಸ್ನಿಂದ ನೇರ ದೆಹಲಿಯ ಏಮ್ಸ್ಗೆ ಹೋದ ರಂಗನಾಥಂ ಸತತ 10 ವರ್ಷಗಳ ಕಾಲ ತೀವ್ರ ಗಾಯಗಳ ಬಗ್ಗೆಯೇ ಅಧ್ಯಯನ ಮಾಡಿದ್ರು. बहुत ही बैकवर्ड डिस्ट्रिक्ट श्रीकाकुलम से आए हैं. आंध्र प्रदेश में वो श्रीकाकुलम डिस्ट्रिक्ट जो ನಾನು ಮೂಲತಃ ಆಂಧ್ರ ಪ್ರದೇಶದ ಶ್ರೀಕಾಕುಲಂದವನು. ಬಡತನ ಕುಟುಂಬದಿಂದ ಬಂದವನು. ನಮ್ಮೂರಿನಲ್ಲೇ ತೆಲುಗು ಮೀಡಿಯಂನಲ್ಲಿ 10ನೇ ತರಗತಿವರೆಗೂ ಓದಿದ್ದೇನೆ. ನಂತರ ನನ್ನ ಪಿಯುಸಿ ವಿಜಯವಾಡದಲ್ಲಿ ಮುಗಿಸಿದೆ. ಇದೇ ನನ್ನ ಲೈಫ್ ನಲ್ಲಾದ ಟರ್ನಿಂಗ್ ಪಾಯಿಂಟ್. इंटरमीडिएट आंध्रा लैला कॉलेज विजयवाड़ा में किया. ಹೀಗೆ ಬದುಕಿನ ಒಂದೊಂದೇ ಯಶಸ್ಸಿನ ಮೆಟ್ಟನ್ನ ಹತ್ತುತ್ತಾ ಹೋದ ರಂಗನಾಥಂಗೆ ತಮ್ಮ ತವರಿನ ಮೇಲೆ ಅಪರೂಪದ ಕಾಳಜಿ. ಆಂಧ್ರದ ಕರಾವಳಿ ಪ್ರಾಂತ್ಯ ಶ್ರೀಕಾಕುಲಂ ಅಂದ್ರೆ ಅಚ್ಚುಮೆಚ್ಚು. ಇಂದಿಗೂ ಈ ಭಾಗದ ಜನರಿಗಾಗಿ ಮಿಡಿಯುವ ಅವರ ಮನಸ್ಸು ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡಿಸಿದೆ. ಅದೆಷ್ಟೋ ಜನರಿಗೆ ಉಚಿತವಾಗಿಯೇ ಚಿಕಿತ್ಸೆ ಕೊಟ್ಟಿರೋ ರಂಗನಾಥಂ ಮಣ್ಣಿನ ಋಣವನ್ನ ಈ ಮೂಲಕ ತೀರಿಸುತ್ತಿದ್ದಾರೆ. सामाजिक सेवा मतलब वो हमारा तमन्ना थी. गरीबी क्या होती है करके क्लोज्ड क्वार्टर से हम देखा. ಸಮಾಜ ಸೇವೆ ಮಾಡೋದೇ ನನ್ನ ಉದ್ದೇಶ. ಯಾಕಂದ್ರೆ ನಾನು ಬಡತನವನ್ನ ನೋಡಿದವನು, ಬಡತನವನ್ನ ಅನುಭವಿಸಿದವನು. ಹೀಗಾಗಿ ವೈದ್ಯನಾಗಿ ನನ್ನ ಕೈಲಾದ ಮಟ್ಟಿಗೆ ಈ ರೀತಿ ಸಹಾಯ ಮಾಡುತ್ತಿದ್ದೇನೆ. ಈಗಲೂ ಮಾಡ್ತೇನೆ, ಮುಂದೂ ಮಾಡ್ತೇನೆ. तो वही आज भी चल रहा है, अभी भी वही इरादा कंटिन्यू है. 32 ವರ್ಷಗಳಿಂದ ನರರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿರೋ ರಂಗನಾಥಂ ಬಳಿ ಅದೆಷ್ಟೋ ಗಣ್ಯರು ಕೂಡ ಚಿಕಿತ್ಸೆ ಪಡೆದಿದ್ದಾರೆ. ದೇಶದ ಹಲವು ಭಾಗಗಳಿಂದ ಆಗಮಿಸಿ ರಂಗನಾಥಂರಿಂದಲೇ ಚಿಕಿತ್ಸೆ ಆಗಬೇಕು ಅಂತ ಹಠ ಹಿಡಿದವರು ಇದ್ದಾರೆ. ದಕ್ಷಿಣ ಭಾರತದ ಖ್ಯಾತ ನ್ಯೂರೋ ಸರ್ಜನ್ ಖ್ಯಾತಿ ಈ ಮೂಲಕ ರಂಗನಾಥಂ ಅವರ ಪಾಲಾಗಿದೆ. ಇನ್ನು ಆಂಧ್ರಪ್ರದೇಶದ ಬಹುತೇಕ ರಾಜ್ಯಗಳು ಇವರ ಬಳಿ ಸಲಹೆ ಚಿಕಿತ್ಸೆ ಪಡೆದಿದ್ದಾರೆ. ಪ್ರತಿದಿನದ ಒತ್ತಡದ ಬದುಕಿನ ನಡುವೆಯೂ ಎಂದೆಂದೂ ರಂಗನಾಥಂ ತಾಳ್ಮೆಯನ್ನ ಕಳೆದುಕೊಂಡಿಲ್ಲ ಅನ್ನೋದು ಆಸ್ಪತ್ರೆ ಸಿಬ್ಬಂದಿ ಅಭಿಪ್ರಾಯ. ಪ್ರತಿಯೊಬ್ಬರನ್ನೂ ಅಷ್ಟೇ ತಾಳ್ಮೆ, ಸಾವಧಾನದಿಂದ ಮಾತನಾಡಿಸೋ ಅಪರೂಪದ ವೈದ್ಯ ಅಂದ್ರೆ ಅದು ರಂಗನಾಥಂ ಮಾತ್ರ. ಇನ್ನು ಒಮ್ಮೆ ವೈದ್ಯರು ಚಿಕಿತ್ಸೆ ನೀಡಿದ್ರು ಅಂದ್ರೆ ಮುಗೀತು, ಮತ್ತೆ ಕೈಗೆ ಸಿಗೋದಿಲ್ಲ ಅನ್ನೋ ಆರೋಪಕ್ಕೂ ಇವರು ಅಪವಾದ. ರೋಗಿಗಳ ಪಾಲಿಗೆ ಇವರ ಮೊಬೈಲ್ ಎಂದಿಗೂ ಆನ್ ಆಗೇ ಇರುತ್ತೆ. ಸಲಹೆ, ಸ್ನೇಹ, ಕುಶಲೋಪರಿ ಹೀಗೆ ಯಾವುದೇ ಕಾರಣಕ್ಕಾದ್ರೂ ಸ್ಪಂದನೆಗೆ ಸದಾ ಸಿದ್ಧ ರಂಗನಾಥಂ. ಇನ್ನು ತಾವು ಕೆಲಸ ನಿರ್ವಹಿಸೋ ಆಸ್ಪತ್ರೆ ಮೇಲೂ ರಂಗನಾಥಂ ಅವರಿಗೆ ವಿಶೇಷ ಕಾಳಜಿ. ಇಲ್ಲಿನ ಪ್ರತಿಯೊಬ್ಬ ಸಹೋದ್ಯೋಗಿಯೂ ಇವರ ಪಾಲಿನ ಆತ್ಮೀಯ. ಸದಾ ನಗುನಗುತ್ತಲೇ ಇರೋ ರಂಗನಾಥಂ ಆಸ್ಪತ್ರೆ ಪಾಲಿನ 100 ವೋಲ್ಟ್ ಕರೆಂಟ್ ಇದ್ದ ಹಾಗೆ. ಅಷ್ಟರ ಮಟ್ಟಿಗೆ ಸ್ಫೂರ್ತಿ ಈ ವ್ಯಕ್ತಿ. ಖ್ಯಾತಿಯ ಉತ್ತುಂಗದಲ್ಲಿದ್ರೂ ರಂಗನಾಥಂ ಎಂದಿಗೂ ಬೀಗಿದವರಲ್ಲ. ಎಲ್ಲರ ಬಳಿಯೂ ಒಂದೇ ತೆರನಾಗಿ ಒಡನಾಟ ಇಟ್ಟುಕೊಂಡಿರೋ ವೈದ್ಯರಿಗೆ ಓರ್ವ ಪುತ್ರ ಇದ್ದಾರೆ. ರಂಗನಾಥಂ ಪುತ್ರ ಆದರ್ಶ್ ಕೂಡ ತಂದೆಯ ಹಾದಿಯನ್ನೇ ತುಳಿದಿದ್ದಾರೆ. ವೈದ್ಯರಾಗಿರೋ ಆದರ್ಶ್ ಕೂಡ ಅಪ್ಪನ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸೋ ವಿಶ್ವಾಸದಲ್ಲಿದ್ದಾರೆ.
ಶ್ರೀಕಾಕುಲಂನ ಕುಗ್ರಾಮದಿಂದ ಬಂದ ರಂಗನಾಥಂ ನಿಜಕ್ಕೂ ಅಪರೂಪದ ವ್ಯಕ್ತಿಯೇ ಸರಿ. ಮೊನ್ನೆ ಗುಲ್ಬರ್ಗಾದಲ್ಲಿ ನಡೆದ ಶೂಟೌಟ್ನಲ್ಲಿ ಗಾಯಗೊಂಡಿದ್ದ ಮಲ್ಲಿಕಾರ್ಜುನ ಬಂಡೆ ಅವರ ವಿಚಾರದಲ್ಲೂ ರಂಗನಾಥಂರಿಂದ ಸಲಹೆ ಸೂಚನೆಗಳನ್ನು ಪಡೆಯಲಾಗಿತ್ತು. ಪ್ರತಿಯೊಬ್ಬ ರೋಗಿಯನ್ನು ಅಂತಿಮವರೆಗೂ ಬದುಕಿಸುವ ಯತ್ನವನ್ನ ಮಾಡಬೇಕು, ಉಳಿದದ್ದು ಭಗವಂತನದ್ದು ಅನ್ನೋ ವಾದವನ್ನ ನಂಬಿ ನಡೀತಾ ಇರೋ ರಂಗನಾಥಂ ನಿಜಕ್ಕೂ ಆದರ್ಶನೀಯ. ಸಕಲ ಗುಣ ಸಂಪನ್ನ ಅನ್ನುವಂತಹ ರಂಗನಾಥಂ ನಿಜಕ್ಕೂ ಅದೆಷ್ಟೋ ಜನರ ಪಾಲಿನ ಮನೆದೇವರಾಗಿದ್ದಾರೆ. ಕಷ್ಟದ ಹಾದಿಯಲ್ಲಿ ಅರಳಿದ ಅಪರೂಪದ ಹೂವಿನಂತಹ ಮನುಷ್ಯ ರಂಗನಾಥಂ ನಿಜಕ್ಕೂ ಸಕಲ ಗುಣ ಸಂಪನ್ನರೇ. ಆಪ್ತಮಿತ್ರ, ಆಪ್ತರಕ್ಷಕ, ಬದುಕಿನ ಭರವಸೆಯನ್ನ ಹೊಸದಾಗಿ ಮೂಡಿಸೋ ಕಾರ್ಯ ಅವರದ್ದು. 32 ವರ್ಷಗಳಿಂದ ಸಾವಿರಾರು ಜನರನ್ನ ಉಪಚರಿಸೋ ರಂಗನಾಥಂ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.